ನಮಸ್ತೆ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೆಸಿಪಿ ರೂಪ್ಚಂದ್ ಮೀನಿನಿಂದ ಮೀನು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಂಗ್ರೀಡಿಯೆಂಟ್ಸ್: ಚಕ್ಕೆ, ಲವಂಗ, ತೆಂಗಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಹುಣಸೆ ರಸ, ಜೀರಿಗೆ, ಮೆಂತ್ಯ, ಅಚ್ಚ ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಮೀನು. ಮೊದಲಿಗೆ ಮೀನನ್ನು ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಖಾರ, ಅರಿಶಿನ, ಉಪ್ಪನ್ನು ಹಾಕಿ ಕಲಸಿ ಸ್ವಲ್ಪ ಹೊತ್ತು ಊರೋದಕ್ಕೆ ಬಿಡಿ. ಫಿಶ್ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರಲ್ವ, ಅವರು ಫಿಶ್ ತಿನ್ನೋದ್ರಿಂದ ಮಗುವಿಗೆ ಬ್ರೈನ್ ಫಂಕ್ಷನ್ ಮತ್ತು ನರ್ವ್ ಡೆವಲಪ್ಮೆಂಟ್ಸ್ಗೆ ತುಂಬ ಒಳ್ಳೆಯದು. ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೆಂತ್ಯ ಕಾಳನ್ನು ಹುರ್ಕೊಳ್ಳಿ ಒಂದು ಪ್ಯಾನಲ್ಲಿ, ಹಾಗೆ ಜೀರಿಗೆ ಕೂಡ. ಎರಡು ಹುರ್ಕೊಂಡು ಪಕ್ಕದಲ್ಲಿ ಸೈಡಲ್ಲಿಡಿ. ಸ್ವಲ್ಪ ಎಣ್ಣೆ, 3 ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೇವೆ. ಚೆನ್ನಾಗಿ ಹುರ್ಕೋಬೇಕು ಕೆಂಪಿಗೆ. ಚೆನ್ನಾಗಿ ಕೆಂಪಿಗೆ ಹುರಿದಾದ್ಮೇಲೆ ಗ್ಯಾಸನ್ನು ಆಫ್ ಮಾಡಿ ಅದಕ್ಕೆ ಚಕ್ಕೆ, ಲವಂಗ, ಕರಿಬೇವಿನ ಸೊಪ್ಪು, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, ತೆಂಗಿನಕಾಯಿ, ಇದನ್ನೆಲ್ಲ ಗ್ಯಾಸ್ ಆಫ್ ಮಾಡಿ ಮಾಡಬೇಕು. ಇಲ್ಲಾಂದರೆ ಅದು ಸೀದು ವಾಸನೆ ಬರುತ್ತೆ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಪ್ಯಾನ್ ಬಿಸಿಯಲ್ಲೇ ಇದೆಲ್ಲನೂ ಬಿಸಿಯಾಗುತ್ತೆ, ಸಾಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ. ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳಿ. ರುಬ್ಬಾದಮೇಲೆ ನಾವಿಲ್ಲಿ ಮಡಿಕೆಯನ್ನು ಯೂಸ್ ಮಾಡಿದ್ದೀನಿ ಮೀನು ಸಾರಿಗೆ. ಮೀನು ಸಾರು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಈ ಮಡಿಕೆಯಲ್ಲಿ ಮಾಡಿದ್ರೆ. ನೀವು ಟ್ರೈ ಮಾಡಿ ಒಂದ್ಸಲಿ. ಎಣ್ಣೆಯನ್ನು ಬಿಸಿ ಮಾಡಿ ಅದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಕೆಂಪಿಗೆ ಹುರ್ಕೊಳ್ಳಿ ಎಣ್ಣೆಯಲ್ಲಿ. ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಈರುಳ್ಳಿ ಕೆಂಪಿಗೆ ಬೇಯೋದಕ್ಕೆ. ಖಾರ ಹಾಕ್ಕೊಂಡಿದ್ದೀರಾ, ಈಗ ನೋಡಿಕೊಂಡು ನಾವಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೋತಿದ್ದೀವಿ. ಕಲರ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಮಸಾಲೆ ಚೆನ್ನಾಗಿ ಕುದೀಲಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀರನ್ನು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಲಿಡ್ಡನ್ನು ಮುಚ್ಚಿಬಿಟ್ಟು ಮಸಾಲೆ ಕುದಿಯೋಕ್ಕೆ ಬಿಡೋಣ. ಈಗ ಮಸಾಲೆ ಚೆನ್ನಾಗಿ ಕುದಿಯುತ್ತಿದೆ. ಈಗ ಇದಕ್ಕೆ ನಾವು ಆಗಲೇ ಮಸಾಲೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಎಲ್ಲ ಹಾಕಿ ನೆನೆಸಿಟ್ಟಿದ್ವಲ್ಲ, ಆ ಮೀನನ್ನು ಒಂದೊಂದಾಗಿ ಎತ್ತಿ ಪಾತ್ರೆಯಲ್ಲಿ ಬಿಡಿ. ಎಲ್ಲೆಲ್ಲಿ ಜಾಗ ಇದೋ ಅಲ್ಲಿ ಸುತ್ತಲೂ ಒಂದೊಂದು ನಾವಿಲ್ಲಿ ತೋರಿಸ್ತಿರೋ ಹಾಗೆ ಮೀನನ್ನು ಬಿಡಿ. ಫಿಶ್ ಸ್ವಲ್ಪದತ್ತಲ್ಲೇ ಬೆಂದುಬಿಡುತ್ತೆ, ತುಂಬ ಬೇಯಬೇಕಂತ ಏನಿಲ್ಲ. ಫಿಶೆಲ್ಲನ್ನು ಹಾಕಿ ಲಿಡ್ಡನ್ನು ಮುಚ್ಚಿಬಿಡಿ. ತುಂಬ ಸೌಟನ್ನು ಹಾಕಿ ತಿರುಗಿಸ್ತಾ ಇರಬಾರ್ದು, ಆ ಪೀಸೆಲ್ಲನೂ ಕಟ್ಟಾಗಿಬಿಡುತ್ತೆ. ಸ್ವಲ್ಪ ತಿರುಗಿಸಿ ಚೆನ್ನಾಗಿ ಕುದಿಯುತ್ತಲ್ಲ, ಆ ಹಬೆಯಲ್ಲೇ ಸ್ವಲ್ಪ ಬೆಂದ್ಬಿಡುತ್ತೆ. ಕೊನೆಯದಾಗಿ ಹುಣಸೆ ರಸವನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಫಿಶ್ ಸಾರು ರೆಡಿ. ಈಗ ಕೊತ್ತಂಬರಿನ ಹಾಕ್ಕೊಳ್ಳೋಣ, ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಿ.
ಮುದ್ದೆ ಮತ್ತು ಅನ್ನಕ್ಕೆ ಫಿಶ್ ಸಾರು ರೆಡಿ. ನೀವು ಟ್ರೈ ಮಾಡಿ ಮನೆಯಲ್ಲಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಾವು ಹಾಕೋಂಥ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ನೀವು ಮಿಸ್ ಮಾಡದೆ ವೀಡಿಯೋಸ್ನ ನೋಡ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.